ವಿಶ್ವಾಸಕ್ಕೆ ಬರುವಾಗ ಎರಡು ಕಾರ್ಯವನ್ನು ನಾವು ತಿಳ್ಕೊಳ್ಬೇಕು. ಒಂದು, ಕಳೆದು ಹೋದಂತಹ ಜೀವನ ಬಗ್ಗೆ, ಇನ್ನೊಂದು ಮುಂದೆ ನಡೆಸಬೇಕಾದ ಜೀವಿತ ಬಗ್ಗೆ ತಿಳಿದುಕೊಳ್ಳಬೇಕು. ಕಳೆದು ಹೋದ ಜೀವನ ಅಂದರೆ ನಮ್ಮ ಜೀವಿತದಲ್ಲಿ ನಡೆದು ಹೋದ ಘಟನೆಗಳು ಸಾಕಷ್ಟಿದ್ದಾವೆ. ನಮ್ಮ ತಂದೆ ತಾಯಿ ಅವರ ಬದುಕುಗಳಲ್ಲಿ ಕಳೆದು ಹೋದವು. ಅಲ್ಲಿ ಅನೇಕ ತಪ್ಪುಗಳು, ದ್ವೇಷಗಳು, ವಿರೋಧಗಳೆಲ್ಲ ಕೆಲವೊಂದು ಹೋಗ್ಬಿಟ್ಟಿರುತ್ತೆ. ಅವು ನಾವು ನೋಡಿರ್ತೀವಿ, ಅದಕ್ಕೆ ಹೆಚ್ಚು ಮಾನ್ಯತೆ ಕೊಡುವುದಿಲ್ಲ. ಆ ಕಳೆದು ಹೋದ ಸನ್ನಿವೇಶಗಳನ್ನ ನಾವು ತಿಳಿದುಕೊಳ್ಳುವಾಗ ನಾವು ಮುಂದೆ ಹೇಗೆ ಬರಬೇಕು ಅಂತ ನಮಗೆ ವೇದವು ಕಲಿಸುವುದರಲ್ಲಿ ನಾವು ಬರಬೇಕಾಗ್ತದೆ. ಆಮೇಲೆ ನಮಗೆ ಕರ್ತನ ವಾಕ್ಯವು ಕಲಿಸುವಂಥದ್ದು. ನಾವೆಲ್ಲ ಇಲ್ಲಿ ವಿವಾಹವಾದವರಿದ್ದೀವಿ. ಕೆಲವರು 30-40 ವರ್ಷ ಮದುವೆ ಆಗಿ 35 ವರ್ಷಗಳು ದಾಟಿ 40 ವರ್ಷದ ಒಳಗಿರೋರು ಇದ್ದೀರಾ. ನಿಮ್ಮ ಒಂದು ರೆಸ್ಪಾನ್ಸ್, ನೀವು ನಡೆದುಕೊಂಡು ಬಂದ ಜೀವನವನ್ನ ಸ್ವಲ್ಪ ಆಳವಾಗಿ ನೋಡಬೇಕು. ಹೇಗೆಲ್ಲ ನೀವು ನಡೆದ್ರಿ, ಹೇಗೆಲ್ಲ ನಿಮ್ಮ ಮುಂದೆ ನಡೆದು ಹೋದವು ನಿಮ್ಮ ಕುಟುಂಬ ಜೀವಿತಗಳು. ನಾವೆಲ್ಲ ಸಣ್ಣವರಾಗಿದ್ರೆ ನಮಗೆ ಈ ರೀತಿ ಯಾರಾದರೂ ಅವರು ಕಲಿಸಿದ್ರೆ ನಾವು ಇನ್ನೂ ಚೆನ್ನಾಗಿ ಬದುಕ್ತಾ ಇದ್ದವು. ಅವತ್ತು ನಮಗೆ ಕಲಿಸೋರು ಇಲ್ಲ. ಬಹಳ ವೇಳೆ ನಮ್ಮ ತಂದೆಯವರು ಇರುವಾಗ ಅವರು ಮಾತು ಹೇಳೋರು, ನನಗಿಂತ ಮುಂಚೆ ಕಾಲ ಹೋಗ್ಬಿಡ್ತು. ಇವತ್ತು ಯೇಸು ಸ್ವಾಮಿಯನ್ನ ನಾನು ಚಿಕ್ಕವನಾಗಿರುವಾಗ ನನಗೆ ಹೇಳಿಕೊಟ್ಟಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬಾಳ್ಬೋದಾಯಿತು. ಬಟ್ ನಮಗೆ ಕಲಿಸಲಿಲ್ಲ. ಅವತ್ತು ನಮ್ಮ ಜೀವನ ವ್ಯರ್ಥ ಆಗ್ಬಿಡ್ತು. 40 ವರ್ಷ ವೇಸ್ಟ್ ಆಗಿ ಕಳೆದೋಯ್ತು ನನ್ನ ಲೈಫಲ್ಲಿ ಅಂತೇಳಿ ಬಹಳ ಸಮಯ ಅವರು ಆ ಮಾತು ಹೇಳೋರು. ಆಗ ನನಗದು ಬಹಳ ಅರ್ಥ ಆಗ್ತಿರ್ಲಿಲ್ಲ. ಅವ್ರು ಹೇಳೋ ವಿಷಯ ಬಹಳ ಅರ್ಥ ಆಗ್ತಾ ಇರಲಿಲ್ಲ. ಆದರೆ ಇವತ್ತು ದಿನಗಳಿಗೆ ನಾನು ಬರುವಾಗ ಯೋಚನೆ ಮಾಡ್ತೀನಿ, ಅವ್ರು ಯಾಕೆ ಆ ಪದ ಹೇಳಿದ್ರು. ಹಾಗೆ ನಮ್ಮ ಬದುಕಿನಲ್ಲಿ ಕೆಲವೊಂದು ಕಾರ್ಯ ತಿಳಿದುಕೊಳ್ಳುವಂಥದ್ದು. ಎಲ್ಲಿವರೆಗೂ ಒಂದು ವಿಷಯ ನಾವು ತಿಳಿದುಕೊಳ್ಳೋದಿಲ್ವೋ ಅಲ್ಲಿವರೆಗೂ ಅದು ನಮ್ಗೆ ಒಳ್ಳೆಯದಾಗಿರ್ತದೆ. ಎಲ್ಲಿ ಯಾವಾಗ ತಿಳ್ಕೊಂಡ್ಬಿಡ್ತೀವೋ ಆಗ ಅದು ನಮಗೆ ಜಡ್ಜ್ಮೆಂಟ್ ಆಗ್ಬಿಡ್ತದೆ. ಆಮೇಲೆ ಎಲ್ಲಿವರೆಗೂ ತಿಳ್ಕೊಳ್ಳಲ್ವೋ ಅಲ್ಲಿವರೆಗೂ ಅದೇನದು ಒಳ್ಳೆಯದು, ಅದು ಮರೆಯಾದ ವಸ್ತು. ಆ ತಿಳಿದುಕೊಂಡ ನಂತರ ಏನಾಗ್ತದೆ, ಜಡ್ಜ್ಮೆಂಟ್ ಮಾಡ್ಬೋದಾ ಮಾಡಬಾರ್ದಾ ಅಲ್ಲಿ ಬಂದ್ಬಿಡ್ತದೆ. ಆಗ ಕಳೆದು ಹೋದ ಜೀವನಗಳನ್ನು ನಾವು ನೋಡ್ತೀವಿ. ದೇವರ ಉದ್ದೇಶ ಬಂದು ಒಂದು ಕುಟುಂಬವನ್ನು ದೇವರು ಕಟ್ಟೋದಕ್ಕೆ ಇಷ್ಟಪಡ್ತಾರೆ. ದೇವರ ಉದ್ದೇಶ ಇನ್ ದ ಬಿಲ್ಡ್ ದ ಫ್ಯಾಮಿಲಿ. ಅದನ್ನೇ ಆದಿಕಾಂಡದಲ್ಲಿ ಅವ್ರು ನಾವು ನೋಡುವಾಗ ಹೇಳ್ತಾರೆ. ಆದಿಕಾಂಡ 1ನೇ ಅಧ್ಯಾಯವನ್ನ ನಾವು ತೆಗೆದುಕೊಂಡಾಗ ಇಲ್ಲಿ ಆ ಒಂದು ಕಾರ್ಯ ನಾವು ನೋಡ್ಬೋದು. ಇಲ್ಲಾಂದ್ರೆ 1ನೇ ಅಧ್ಯಾಯದಲ್ಲಿ 26ನೇ ವಚನ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹೇಳ್ತಾರೆ, ದೇವರು ತನ್ನ ಸ್ವರೂಪದಲ್ಲಿ ಮನುಷ್ಯರನ್ನ ಮಾಡಿದ್ರು. ದೇವರ ಸ್ವರೂಪದಲ್ಲಿ ಒಬ್ಬ ಮನುಷ್ಯರನ್ನ ಮಾಡಿ ಅವರನ್ನ ಗಂಡು ಹೆಣ್ಣಾಗಿ ನಿರ್ಮಿಸಿ ಅವರನ್ನ ಆಶೀರ್ವಾದ ಮಾಡಿದರು ಅಂತ ವಚನ ಹೇಳ್ತದೆ. ಈಗ ದೇವರು ಮನುಷ್ಯನನ್ನ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನ ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಇದಲ್ಲದೆ ದೇವರು ಅವರನ್ನ ಆಶೀರ್ವದಿಸಿದನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇದು ದೇವರ ಪ್ಲಾನ್, ದೇವರ ಯೋಚನೆ. ಒಬ್ಬ ಮನುಷ್ಯನನ್ನ ಆಶೀರ್ವದಿಸುವುದು ದೇವರಿಗೆ ಇಷ್ಟ. ದೇವರ ಆಸೆ ಅದೇನೆ, ಅವನ್ನ ಆಶೀರ್ವದಿಸ್ಬೇಕು. ಆಗ ಆ ಕರ್ತನು ಆ ಮುಂದಿನ ವಾಕ್ಯದಲ್ಲಿ ಗಮನಿಸಿದ್ರೆ 2ನೇ ಅಧ್ಯಾಯ 18ನೇ ವಚನದಲ್ಲಿ ಹೇಳ್ತಾರೆ, ಯೆಹೋವ ದೇವರು ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನ ಉಂಟು ಮಾಡುವೆನು. ಪ್ರೈಸ್ ದಿ ಲಾರ್ಡ್. ಇದು ದೇವರು ಕಟ್ಟಿದ ಮನೆ. ದೇವರು ಕಟ್ಟುವ ಮನೆ. ಮನುಷ್ಯ ಯಾವತ್ತೂ ಒಬ್ಬನಾಗಿರಬಾರ್ದು. ಅದು ಹೆಣ್ಣಾಗಲಿ ಗಂಡಾಗಲಿ, ಅದು ದೇವರ ಯೋಚನೆ. ಅವನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಇದು ದೇವರ ಯೋಜನೆ. ಅದಕ್ಕಾಗಿಯೇ ದೇವರು ಹೇಳ್ತಾರೆ,
ಅವನಿಗೆ ಸರಿ ಬೀಳುವ ಒಬ್ಬ ಸಹಕಾರಿ, ಅವನ ಬಾಳ ಸಂಗಾತಿಯನ್ನ ಉಂಟು ಮಾಡುವೆ, ಅವನಿಗೊಬ್ಬ ಜೊತೆಗಾತಿಯನ್ನ ಮಾಡುವೆ. ಹಾಗಾದ್ರೆ ಒಬ್ಬ ಮನುಷ್ಯನ ಜೀವಿತದಲ್ಲಿ ಯಾವತ್ತೂ ನಾವು ಒಬ್ಬರಾಗಿರಬಾರ್ದು. ನಮ್ಮ ಮಕ್ಕಳಿಗೆ ರೆಸ್ಪಾನ್ಸ್ ಆಗಲ್ಲ ಹೇಳಿದ್ರು, ಅವರ ಪ್ರಾಯಕ್ಕೆ ಬರುವಾಗ ಅವರಿಗೆ ಸರಿಯಾದ ಒಂದು ವಿವಾಹವನ್ನು ಮಾಡಬೇಕು. ಇದು ಪ್ರತಿಯೊಬ್ಬರ ಯೋಚನೆ. ಅವರ ಪ್ರಾಯಕ್ಕೆ ಬರುವಾಗ ಆ ಸಮಯಕ್ಕೆ ಸರಿಯಾಗಿ ಅವ್ರಿಗೆ ಏನು ಮಾಡಬೇಕು, ಮದುವೆ ಮಾಡಿ ಅವರ ಜೀವನವನ್ನು ಕಟ್ಟಕ್ಕೆ ಬಿಡಬೇಕು. ಯಾವಾಗ ಅದು ತಪ್ಪುತ್ತೀವೋ ಅವರ ಜೀವನದ ದಾರಿ ತಪ್ಪು. ಇದು ನಾವು ಬಹಳ ಗಮನಿಸ್ಬೇಕು. ಬಹಳ ವೇಳೆ ಜನರು ಮಾಡುವ ತಪ್ಪುಗಳು, ನಾವು ವಿಶ್ವಾಸದಲ್ಲಿರೋರಿಗೆ ಇಷ್ಟ ಆದ ಅರಿವಿದೆ, ಲೋಕದವರಿಗೆ ಇನ್ನೂ ಮೋಸವಾದ ಜೀವನ. ಯಾವಳಾದ್ರೂ ಕರ್ಕೊಂಬರೋ, ಯಾವ ಜೊತೆ ಯಾರು ಓದ್ಬಾ, ಒಬ್ಬ ಬಾಯ್ ಫ್ರೆಂಡ್ ಮಾಡ್ಕೊಂಬ, ಅದು ಶಾಪ ಉಳ್ಳ ಜೀವನ. ಅದು ಗಾಡ್, ದೇವರು ಬಂದು ಅದನ್ನು ಸ್ವೀಕರಿಸಲ್ಲ. ದೇವರು ಅಂತ ಲೈಫ್ನ ಒಪ್ಪಲ್ಲ. ಇವತ್ತು ಎಷ್ಟು ಸಮಾಜದಲ್ಲಿ, ಎಷ್ಟು ನಮ್ಮ ಫ್ಯಾಮಿಲಿ ರಿಲೇಷನ್ಸ್ ಇದ್ದಾರೆ, ಬಹಳ ಜನ ಎಲ್ಲೆಲ್ಲೋ ಹೋಗ್ತಾರೆ, ಯಾರ್ಯಾರನ್ನೋ ಕಟ್ಕೊಳ್ತಾರೆ, ಯಾರ್ಯಾರ ಜೊತೆ ಮಾಡ್ತಾರೆ, ಯಾರನ್ನು ಸ್ವಲ್ಪ ದಿನ ಆದ್ಮೇಲೆ ಬಿಟ್ಕೊಡ್ತಾರೆ, ಇನ್ನೊಬ್ಬರನ್ನು ನೋಡ್ತಾರೆ. ಅದು ದೇವರ ನಿಯಮ ಅಲ್ಲ, ಅದು ಒಂದು ಶಾಪ. ಮಕ್ಕಳನ್ನ ಬೆಳೆಸುವಾಗಲೇ ನಾವು ಅವರು ಪ್ರಾಯಕ್ಕೆ ಬಂದು ಬೆಳೆದಂತಹ ದಿನಗಳಲ್ಲಿ ಅವರು ಪರಿಶುದ್ಧರಾಗಿರಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದು ಅವಳು ಪರಿಶುದ್ಧರಾಗಿರ್ಬೇಕು. ಅದನ್ನು ಅಬ್ಸರ್ವ್ ಮಾಡಬೇಕು. ಎವ್ರಿ ಪೇರೆಂಟ್ಸ್ ನಾವು ಸ್ಕೂಲ್ಗೆ ಹೋದಾಗ, ಕಾಲೇಜಿಗೆ ಹೋಗುವಾಗ ಮತ್ತೊಬ್ಬರು ಫ್ರೆಂಡು, ಇನ್ನೊಬ್ಬರು ಜೊತೆಗಿರಲಿ. ಒಂದು ವೇಳೆ ಅವನು ತಪ್ಪಿದರೆ ಅವನು ಮಾಡುವ ಇನ್ನೊಂದು ಮದುವೆ ಅದು ದೇವರ ಮುಂದೆ ವ್ಯಭಿಚಾರ. ಅರ್ಥ ಮಾಡ್ತೀವಿ. ತಪ್ಪಿದರೆ ಅವಳು ಪರಿಶುದ್ಧವನ್ನೇನ್ ಮಾಡ್ಬಿಟ್ಲಲ್ಲಿ ಕಳ್ಕೊಂಡ್ರು. ಅವನು ಪರಿಶುದ್ಧವನ್ನ ಏನ್ ಮಾಡ್ಕೊಂಡ, ಕಳೆದುಕೊಂಡ್ಬಿಟ್ರೆ ಆ ಮನುಷ್ಯನ ಬದುಕು ಕರ್ತನ ಮುಂದೆ ಏನಾಯ್ತು, ಅಪರಿಶುದ್ಧ, ಶಾಪಗ್ರಸ್ತ. ಅದಕ್ಕಾಗಿಯೇ ವಿವಾಹ ಇಸ್ ವೆರಿ ಇಂಪಾರ್ಟೆಂಟ್. ಮದುವೆ ವಿಷಯನ ತುಂಬಾ ಗಮನಿಸೋದು. ಎಷ್ಟು ಇವತ್ತು ಫ್ಯಾಮಿಲಿಗಳ ಪ್ರಾಬ್ಲಮ್ಗೆ ರೀಸನ್ ಏನು? ಕಾಲೇಜ್ ಹೋಗುವಾಗ, ಕೆಲಸಕ್ಕೆ ಹೋಗುವಾಗ, ಆಫೀಸ್ಗೆ ಹೋಗುವಾಗ, ನಿನಗೆ ಯಾರಾದರೂ ಬಾಯ್ ಫ್ರೆಂಡ್ ಇದ್ರಾ, ನಿನಗೆ ಯಾರಾದರೂ ಗರ್ಲ್ ಫ್ರೆಂಡ್ ಇದ್ರಾ, ಪರವಾಗಿಲ್ಲ ಹೇಳು, ಓಪನ್ ಆಗಿ ಅಡ್ಜಸ್ಟ್ ಮಾಡಿಕೊಳ್ಳೋಣ. ದಿಸ್ ಇಸ್ ದ ವೆರಿ ರಾಂಗ್. ನಮ್ಮ ಜೀವನಗಳಲ್ಲಿ ಇದು ಬರಬಾರದು, ನಮ್ಮ ಬದುಕುಗಳಿಗೆ ಬರಬಾರದು. ಅವ್ರು ಓದಕ್ಕೆ ಮುಂಚೆ ನಾವು ಅವರಿಗೆ ಏನ್ ಮಾಡಬೇಕು, ಅವ್ರಿಗಾಗಿ ಒಂದು ಜೀವನವನ್ನು ಕಟ್ಟಬೇಕು. ಹಲ್ಲೆಲೂಯಾ. ರೆಸ್ಪಾನ್ಸ್ ತಂದೆ ತಾಯಿ ಅವರು ದಾರಿ ತಪ್ಪಕ್ಕೆ ಮುಂಚೆ. ಯಾಕಂದ್ರೆ ಒಂದು ವೇಳೆ ಅವರು ತಪ್ಪಿದರೆ ನಾಳೆ ಅವರ ಲೈಫ್ ಏನಾಗ್ತದೆ ಅಂದ್ರೆ, ದೇವರ ಮುಂದೆ ದುಷ್ಟರಾದಾಗ ಆ ದುಷ್ಟರ ಮನೆಯಲ್ಲಿ ದೇವರ ಶಾಪ ನಿಂತದೆ ಹೇಳುತ್ತೆ. ನೀವು ಆ ವಚನ ಹೋದ್ರಿ, ಜ್ಞಾನೋಕ್ತಿಗಳು 3ನೇ ಅಧ್ಯಾಯದಲ್ಲಿ 33ನೇ ವಚನ. ಶಪಿಸುವನು, ಆಮೆನ್. ಯೆಹೋವನು ದುಷ್ಟನ ಮನೆಯನ್ನ ಶಪಿಸುವನು. ಒಬ್ಬರು ದುಷ್ಟನಾಗಿದ್ದರೆ ಅವನ ಮನೆ ಮೇಲೆ ದೇವರ ಶಾಪ ನಿಂತದೆ. ಅದಕ್ಕಾಗಿಯೇ ನಮ್ಮ ಮಕ್ಕಳ ವಿಷಯದಲ್ಲಿ ನಾವು ಸತ್ಯವನ್ನ ಅರಿತವರಾಗಿ ಇರುವಾಗ, ಸಭೆಯಲ್ಲಿ ಇರುವಾಗ, ದೇವರೊಂದಿಗೆ ನಡೆಸಲ್ಪಡುವಾಗ ನಮ್ಮ ಮಕ್ಕಳ ವಿಷಯದಲ್ಲಿ ಹೆಚ್ಚಾಗಿ ಗಮನವನ್ನು ಕೊಡಬೇಕು ನಾವು. ಅವರು ಎಲ್ಲೂ ಏನಾಗಬಾರ್ದು,
ಬಾಯಿ ಮಿಸ್ ಹಾಕಬಾರದು. ಅವರು ಒಬ್ಬರನ್ನ ಕೈ ಹಿಡಿದು ಅವರ ಜೀವನ ಕಟ್ಟುವರೆಗೂ ನಾವು ಎಚ್ಚರವಾಗಿರಬೇಕು, ಗಮನಿಸಬೇಕು. ಒಂದು ವೇಳೆ ಅವರು ಹೋಗ್ಬಿಡ್ತಾರೆ, ಆಗ ಹೋಗ್ಬಿಟ್ಟ ಮೇಲೆ ಏನಾಗುತ್ತೆ ಮುಂದೆ ಅವರ ಭವಿಷ್ಯ, ಅವರ ಲೈಫ್ ಏನಾಗಬಹುದು? ಇವತ್ತು ಎಷ್ಟೋ ಬಿಲೀವರ್ಸ್ ಮಕ್ಕಳು ಹೊರಗೆ ಹೋಗ್ಬಿಟ್ರು. ಅವ್ರು ಎಲ್ಲಿ ಹೋದ್ರು ಅಂದ್ರೆ ಬೇರೆ ವರ್ಗದ ಹುಡುಗಿಯನ್ನ ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿ ಅವ್ರು ಹೋದಾಗ ಮೂಢನಂಬಿಕೆಗೂ ವಿಗ್ರಹಾರಾಧನೆಗೂ ಮತ್ತೊಂದು ವಿಷಯದಲ್ಲೂ ಮಗ್ನ ಹೋಗ್ಬಿಡ್ತಾರೆ. ಅದರ ಪ್ರತಿಫಲ ಏನಾಗ್ತದಂದ್ರೆ ಆ ದುರ್ಮಾರ್ಗ ಜೀವಿತದ ಮನೆ ಮೇಲೆ ಶಾಪ ಬಂದಾಗ ಅವರ ಜೀವಿತ ಬಂದು ಪರಿಪೂರ್ಣವಾಗಿ ಹೋಗಲ್ಲ. ಸಾವುಗಳು ಬರ್ತವೆ, ಮರಣಗಳು, ಶಾಪ ಬಂದ ಕುಟುಂಬಕ್ಕೆ ಮರಣಗಳು ಬರುತ್ತವೆ. ಕೆಲವೊಂದು ಕುಟುಂಬದಲ್ಲಿ ಹುಟ್ಟುವ ಜನಾಂಗದವರು, ಕೆಲವರು ಕೊಲೆಗಾರರು, ದಾದಾಗಿರಿ, ಇನ್ನೊಬ್ಬರನ್ನ ಅತ್ಯಾಚಾರ ಮಾಡುವುದು, ಇನ್ನೊಬ್ಬರ ಕುಟುಂಬದವನ್ನ ಬೇರೆ ಬೇರೆ ಘಟನೆಗಳಿಗೆ ತಳ್ಳಲ್ಪಡುವುದು. ಈ ರೀತಿ ಉಳ್ಳ ಕೆಲವು ಮನೆಗಳಲ್ಲಿ ಬಂಜತನ, ಮಕ್ಕಳು ಆ ಮನೆಯವ್ರಿಗೆ ಆಗಲ್ಲ, ಬಂಜತನದಲ್ಲಿ ಹೋಗ್ತವೆ. ಹೀಗೆ ಹೋದವರು ಕೆಲವರು ಏನ್ ಮಾಡ್ತಾರೆ, 1, 2, 3, 4 ಮದುವೆಗಳಾಗ್ತಾರೆ. ಅವರು ಲೈಫ್ನ ಸರಿಯಾಗಿ ಹ್ಯಾಂಡಲ್ ಮಾಡಲ್ಲ, ಬಿಟ್ಬಿಡ್ತಾರೆ. ಇವತ್ತು ಆಗಲೇ ಅವ್ರು ಹೇಳಿದ್ರು, ಬೇರೆ ಜನರಿಗಿಂತ ಅತಿ ಹೆಚ್ಚು ಕೋರ್ಟಲ್ಲಿ ಇರೋದು ಕ್ರಿಶ್ಚಿಯನ್ ಮ್ಯಾರೇಜ್, ಡಿವೋರ್ಸ್ ಹೋಗಿ. ಯಾಕೆ? ದೇವರ ಮಕ್ಕಳಲ್ಲಿ ಇದು ನಡಿಬಾರದು. ಒಂದು ವಿಶ್ವಾಸಿ ಕೋರ್ಟ್ ಮೆಟ್ಲು ಹತ್ತಬಾರದು ಡಿವೋರ್ಸ್ಗೆ. ಜೀವಂತ ಇರುವವರೆಗೂ ದೇವರ ಮುಂದೆ ಪ್ರಮಾಣ ಮಾಡಿ ಮದುವೆ ಆದವರು ಕಡೆಯವರೆಗೂ ಅವನ ಜೊತೆಯಲ್ಲಿ ಸಾಯ್ಬೇಕು. ಕೋರ್ಟಲ್ಲಿ ಹೋಗಿ ನಿಲ್ಬಾರದು. ಇದು ದೇವರ ರೂಲ್. ಏನ್ ಮಾಡ್ತಾರೆ ಇವತ್ತು? ಮದುವೆಗಳು ಮಾಡ್ತಾರೆ, ಅವರವರ ಸೆಲ್ಫಿಶ್ ಸ್ವಾರ್ಥಕ್ಕಾಗಿ ಜೀವನ ಮಾಡ್ತಾರೆ, ದೇವರ ಕಾರ್ಯವನ್ನ ಬಿಟ್ಬಿಡ್ತಾರೆ. ಅದರ ಪ್ರತಿಫಲಗಳು ಅವರ ಬದುಕಿನ ಜೀವಿತಗಳಲ್ಲಿ 1ಕ್ಕೆ 2, 3 ಮದುವೆಗಳು ಆಗ್ತದೆ. ಇದೆಲ್ಲ ಒಂದು ದೇವರು ಎದುರು ನೋಡದ ಘಟನೆಗಳು. ಇಂಥ ಒಂದು ಕಾರ್ಯಗಳು ಮುಂದುವರಿತಾ ಹೋದಾಗ ಏನಾಗ್ತದೆ? ರಿಲೇಶನ್ಶಿಪ್ ವಿಲ್ ರಾಂಗ್, ಸಂಬಂಧಗಳು ತಪ್ಪಿ ಹೋಗ್ಬಿಡ್ತವೆ. ಎಷ್ಟೋ ಕಾರ್ಯಗಳಿದ್ದಾವೆ. ಆದ್ರಿಂದ ದೇವರ ಜನರಾದ ನಾವು, ಮಕ್ಕಳು ನಮ್ಮ ವಿಷಯಗಳಲ್ಲಿ ತುಂಬಾ ಗಮನವಾಗಿರಬೇಕು. ಆಮೇಲೆ ಒಂದು ವೇಳೆ ನಮ್ಮ ಮಗ ಒಂದು ತಪ್ಪು ಮಾಡಿದ್ರೆ ನೀವು ತಲೆ ಎತ್ತಬಾರದು, ನಿಮ್ಮ ತಲೆ ತಗ್ಗಿಸಬೇಕು. ವೆರಿ ಕೇರ್ಫುಲ್. ಯಾವ ಕಾರಣ ಕೊಂಡು ಹೆಣ್ಣು ಮಕ್ಕಳು ಬೆಳೆಸಿ ವಯಸ್ಸಿಗೆ ಬಂದ ಮಕ್ಕಳನ್ನ ಒಬ್ಬೊಂಟಿಗರಾಗಿ ಯಾವ ರಿಲೇಷನ್ ಮನೆಯಲ್ಲಿ ಬಿಡಬಾರದು. ಯಾರು ನಿಮ್ಮ ಸಂಬಂಧಿಕರ ಮನೆಗಳಲ್ಲಿ ಪ್ರಾಯಕ್ಕೆ ಬಂದ ಮಕ್ಕಳನ್ನ, ತಂಗಿಯಾಗಲಿ ಅಣ್ಣನಾಗಲಿ, ಯಾರ ಮನೆಯಲ್ಲ ಮಕ್ಕಳು ಏನ್ ಮಾಡಬಾರ್ದು, ಸಿಂಗಲ್ ಆಗಿ ಬಿಡಬಾರ್ದು. ಹೋದ್ರೆ ನೀವು ಹೋಗ್ಬೇಕು, ನಿಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು, ಜೊತೆಯಲ್ಲಿ ಇಡಬೇಕು. ನೆಕ್ಸ್ಟ್ ನಿಮ್ಮ ಜೊತೆಲಿ ಮನೆಗೆ ನಿಮ್ಮ ಜೊತೆಲಿ ಕರ್ಕೊಂಡು ಬರ್ಬೇಕು, ಅಲ್ಲಿ ಬಿಡಬಾರ್ದು. ಇದು ವೆರಿ ಇಂಪಾರ್ಟೆಂಟ್. ಮಕ್ಕಳು ಯಾವ ಕಾರಣಕ್ಕೂ ಯಾವುದೇ ಮಕ್ಕಳು ಮದುವೆಗೆ ಮುಂಚಿತವಾಗಿ ಯಾವ ಹುಡುಗನನ್ನ ಮನೆ ಒಳಗೆ ಕರ್ಕೊಂಡು ಬರಬಾರ್ದು. ಇದು ಮಕ್ಕಳ ಮೇಲಿರುವ ಅಭಿಮಾನಕ್ಕೆ ಕೆಲವರು ಬಿಟ್ಕೊಡ್ತಾರೆ. ಒಂದು ದಿವಸ ಆ ತಪ್ಪಿನ ಪ್ರತಿಫಲ ತಂದೆ ತಾಯಿ ಅನುಭವಿಸಬೇಕಾಗುತ್ತೆ. ಇವತ್ತು ಬರಲ್ಲ, ನಾಳೆ ಒಂದಿನ ಬರುತ್ತೆ, ಅದರ ಫಲ ನಮ್ಮ ಮೇಲೆ ಬೀಳುತ್ತೆ. ಇದು ವೆರಿ ಇಂಪಾರ್ಟೆಂಟ್. ನಮ್ಮ ಫ್ಯಾಮಿಲಿ ಮಕ್ಕಳ ಮೇಲೆ ನಾವು ತೋರಿಸುವಂಥ ವಿಷಯಗಳು, ನಮ್ಮ ಮಕ್ಕಳ ವಿಷಯ. ಅವನು ದೊಡ್ಡ ಐಶ್ವರ್ಯವಂತ ಆಗೋದೇ ಬೇಡ, ಕೂಲಿ ಮಾಡಿ ತಿನ್ಲಿ, ನಮ್ಮ ಜೊತೆಲಿ ಇರ್ತಾನೆ. ತುಂಬಾ ಹೋಗ್ಬಿಟ್ರೆ, ಅವನು ಅಮೇರಿಕ ಹೋಗ್ಬಿಟ್ರೆ
ನಾವು ಸಾಯುವಾಗ ನೀರು ಇವನಿರಲ್ಲ ನಮಗೆ. ಲೋನ್ ಕಟ್ಟಿ ಸಾಲ ಕಟ್ಟಿ ಓದಿಸಿ ಅವು ಎಲ್ಲಿ ಓಡೋಕೆ ಬಿಡ್ತಾನೆ. ನಮ್ಮ ಹತ್ರ ಅವ್ರು ಇರಲ್ಲ. ಇವರು ಎಷ್ಟೋ ಜನ ಇದ್ದಾರೆ ಹಾಗೆ. ನಮ್ಮಲ್ಲಿ ಇದೆ ಶಾಸ್ತ್ರಿಗಳು 4 ಇದ್ದಾರೆ ಆಚೆ. ಅವರೆಲ್ಲ ಫೋನ್ ಮಾಡಿದ್ರು ಅವ್ನು ಫೋನ್ ಇರ್ತಲ್ಲ, ಅವ್ನು ಮಾಡೋದು ಇವ್ರು ನಿದ್ದೆ ಮಾಡ್ತಾರೆ. ಸಾಧಾರಣವಾಗಿರ್ಬೇಕು. ನಾವು ಆಸೆ ಪಡಬೇಕು, ನಮ್ಮ ಕೈಗಳು ದುಡಿದು ನಮ್ಮ ಮನೆಯನ್ನು ಸ್ಥಿರ ಮಾಡಬೇಕು. ಕೆಲವರು ತುಂಬ ಬೇಸರ ಇವೆಲ್ಲ ಹೇಳಕ್ಕೆ ನಮಗೆ. ಆದರೆ ವಿಶ್ವಾಸಿ ಆಗಿದ್ದಾರೆ ಅಷ್ಟೇ ವಿನಃ ಅವರ ಕಾರ್ಯಗಳು ಅವ್ರು ಬಿಡಲಿಲ್ಲ. ಅವ್ರು ಹಾಗೇ ಇದ್ದಾರೆ. ಅವ್ರ ಹಳೆಯ ಜೀವಿತದಲ್ಲಿ ಹೇಗಿದ್ದರೂ ಹಾಗೇ ಇದ್ದಾರೆ. ಆದರೆ ಒಂದೇ ಮಾತು ಚರ್ಚ್ ಬರ್ತಾರೆ, ಬಿಲಿವರ್ ಅಷ್ಟೇ. ಆದರೆ ಅವ್ರ ಗುಣಗಳು, ಅವರ ಸ್ವಭಾವಗಳು ಬದಲಾಗಲಿಲ್ಲ. ಬಹಳ ಕಡೆ ಯಾವತ್ತು ಮದುವೆಗಳು ಮಾಡುವಾಗ ಹುಡುಗಿ ಮನೆಯಿಂದ ಯಾವುದನ್ನ ತಗೊಂಬಾರ್ದು, ಯಾವುದು ನಾವು ತಿಳಿಬಾರ್ದು. ಈ ವಿಷಯ ನಮ್ಮ ಪಾಸ್ಟ್ರು ಬಹಳ ಸ್ಟ್ರಿಕ್ಟ್. ಇವನಿಗೆ ಮದುವೆ ಮಾಡು ಅವರೇ ತುಂಬ ನನಗೆ ಹಿಂಸೆ ಕೊಟ್ಟರು. ಮಾಡಂದ್ರೆ ಈಗ ಆಮೇಲೆ ಆಗ್ತೀನಿ, ನೆಕ್ಸ್ಟ್ ಇಯರ್ ಆಗ್ತೀನಿ ಅಂತ ಬಂದ. ಒಂದು ದಿವಸ ಹೋದೆ, ಯಾಕೋ ಇನ್ನು ಅವನಿಗೆ ಮದುವೆ ಮಾಡದೆ ಇಟ್ಕೊಂಡಿದೀಯಾ? ಯಾಕೆ ಯಾರಾದರೂ ಒಳ್ಳೆ ಡೌರಿ ಕೊಡಬೇಕು, ದೊಡ್ಡ ಮನೆ ಬೇಕಂತ ನೋಡ್ತಾ ಇದೀಯಾ ಅಂದರು. ಇಲ್ಲ ಹಂಗಿಲ್ಲ. ಎಷ್ಟು ನೆಕ್ಸ್ಟ್ ಇನ್ನೊಂದು ಸಾರಿ ಮನೆ ಬಾಗಿಲು ಬರಬಾರ್ದು. ಬಂದರೆ ಮದುವೆ ಕಾರ್ಡ್ ಎತ್ಕೊಂಬಾಗಿಲಿಲ್ಲ, ಬರಬೇಡ, ಹೋಗಿ ಆಚೆ. ನಂತರವಾಗಿ ಅವ್ರು ಹೋಗಿ ತೋರಿಸಿ ಹೀಗೆ ಮಾಡ್ತಿದ್ದೇನೆ, ಎಷ್ಟು ಕೇಳಿದೆ ಅಂದರು. ಅಯ್ಯೋ ಇಲ್ಲಪ್ಪ, ಒಂದು ಪೈಸೆ ಕೇಳಿಲ್ಲ, ನಾವು ಮಾಡ್ಕೊಳ್ತೀವಿ ಕೇಳಿಲ್ಲ. ನಿಜ ಅಂದರು. ಸತ್ಯ ಒಂದೇ ಒಂದು ಕಡಿಲ್ಲ. ಓಕೆ, ಕರೆಕ್ಟ್. ಹೆಣ್ಣು ಮಕ್ಕಳ ಮನೆಗಳಲ್ಲಿ ಹೇಳಬಾರ್ದು. ನಮ್ಮ ಮಗನಿಗೆ ಅವಳು ಕಡೆಯವರೆಗೂ ತಾಯಿಯಾದ ನಿನ್ನ ಪ್ರೀತಿ ತೋರಿಸಿ ಸಾಕಬೇಕು. ಅವರು ಅಂಥವಳಾಗಿ ಬರಬೇಕು. ಅವರು ದುಡ್ಡು ತಗೊಂಡು ನಾವು ಮದುವೆ ಮಾಡೋದು, ಇದು ನಮಗೆ ಬೈಬಲ್ ಎತ್ತಿದವರಿಗೆ ಇದು ನಾನ್ ಲೈಫ್. ವೆರಿ ಸಾರಿ, ನನ್ನ ಕ್ಷಮಿಸ್ರಿ. ನಾವು ಅದು ಮಾಡಬಾರ್ದು. ವರದಕ್ಷಿಣೆ ಹಾಕಿ ಹೆಣ್ಣು ಮನೆ ಕಡೆಯವ್ರಿಗೆಲ್ಲ ಹಾಕಿ ತೆಗಿಬಾರ್ದು. ಯಾವತ್ತು ಮಾಡಬೇಕು. ನಿಮ್ಗೆ ಎಷ್ಟಾಗ್ತದೆ ಇಬ್ಬರು ಅರ್ಧಾಕಿ ಮಾಡಿ ಅಷ್ಟೇ, ಫಿನಿಶ್. ಅದು ಬಿಟ್ಟು ಬೇರೆ ಮಾಡಬಾರ್ದು. ವಿಶ್ವಾಸಿಯಾಗಿ ನಿಲ್ಲುವವರ ಜೀವನ ಇದು. ಒಂದು ವೇಳೆ ಲೋಕದವರು, ನಮ್ಮ ಸಂಬಂಧಿಕರು ಅವರೆಲ್ಲ ಹೀಗೆ ಮಾಡಿದ್ರು, ನಾನು ಹಾಗೆ ಮಾಡಿದ್ರೆ ನಾಳೆ ಬರುವವಳು ನೀನು ಅವಳಿಗೆ ಚಾ ಮಾಡಿಕೊಡ್ಬೇಕು. ಅವಳು ನಿನಗೇನು ಮಾಡಲ್ಲ. ಕೆಲವು ಮನೇಲಿ ನಡೀತಾ ಇದೆ. ಅಷ್ಟೇ ಪ್ರಾಣಿಯನ್ನು ಮಲಗಿದ್ದಾರೆ, ನಾನು ಹೋಗಿ ಅವಳಿಗೆ ಟೀ ಮಾಡಿಕೊಡ್ಬೇಕು. ಅಷ್ಟೇ ನಾನು ನೋಡಿದ್ರೆ ಒಲೆ ಆಫ್ ಮಾಡಿಬಿಡ್ತಾಳೆ. ಅವ್ರು ಮಾಡಿ ಎಲ್ಲ ತಿಂತಾಳೆ. ನಾನು ಮನೆ ಒಳಗೆ ಬಂದು ಎಲ್ಲ ಆಫ್ ಮಾಡಿ ಕ್ಲೀನ್ ಮಾಡಿಬಿಡ್ತಾಳೆ. ಏನು ಮಾಡಲಿ ಅಂತ ನೆನ್ನೆ ತಗೊಂಡಿದ್ದು ಈಗ ಕೊಡು. ಯಾವಾಗ ವಿಶ್ವಾಸ ಇದು ದೇವರು ಒಪ್ಪಲ್ಲ. ನಾನು ಹೇಳೋದು ದೇವರ ವಚನ ಕೇಳ್ತೀನಿ. ವಿ ಆರ್ ಫ್ಯಾಮಿಲಿ. ನಮ್ಮ ಕುಟುಂಬ, ನಮ್ಮ ಮನೆಗೆ ಕಾಲಕ್ಕೂ, ನಮ್ಮ ಮಗನಿಗೆ, ನನ್ನ ಮನೆಗೆ ಬರುವವಳು ಕಾಲಕ್ಕೂ ನನ್ನ ನೋಡ್ಬೇಕು ಅಂತವಳಾಗಿರ್ಬೇಕು. ವಿಶ್ವಾಸಿಗಳು ಯಾವತ್ತು ನಿಮ್ಮ ಮಕ್ಕಳಿಗೆ ಮದುವೆ ಮಾಡ್ರಿ, ಹೆಣ್ಮಕ್ಳಿಗೆ ಮದುವೆ ಮಾಡ್ರಿ, ಆದರೆ ಯಾರೂ ಅದನ್ನು ಕೈ ಮಾಡಬಾರ್ದು. ಅದು ನಿಮ್ಗೆ ಒಳ್ಳೇದಲ್ಲ. ನಿಮ್ಗೆ ಯಾವತ್ತೂ ಒಳ್ಳೇದಲ್ಲ. ಒಂದಿನ ಅವಳು ನಿಮ್ಮ ಮನೆಗೆ ಬಂದು 10 ವರ್ಷ 15 ವರ್ಷ ಕಳೆದ ಮೇಲೆ ಅವಳು ಕಾಯಿಲೆಯಲ್ಲಿ ಬಿದ್ದೋಗ್ಬಿಡ್ತಾಳೆ. ಅವತ್ತು ತಗೊಂಡಿದ್ದಕ್ಕೆ ಬಡ್ಡಿ ಹಾಕಿ ಇವತ್ತು ಆಪರೇಷನ್ 4-3 ಹಾಸ್ಪಿಟ್ಲ್ಗಳಿಗೆ ದುಡ್ಡು ಕಟ್ಟಿ ತಿರುಗಿಬಿಡ್ತಾರೆ. ಅದಿಲ್ಲ ನಮ್ಮ ಹತ್ರ. ದೇವರು ಮಕ್ಕಳು ಮಾಡಬಾರ್ದು. ಒಳ್ಳೆ ಪ್ರಾರ್ಥಿಸಿ, ಒಳ್ಳೆಯವಳಾಗಿರಲಿ. ದೇವರಲ್ಲಿ ಬೆಳೆದು ನನ್ನ ಮನೆಯವಳು ಚೆನ್ನಾಗಿ ನೋಡ್ಕೊಬೇಕು. ಅವಳು ಅಷ್ಟೇ. ನನ್ನ ಕುಟುಂಬವನ್ನು ನೋಡ್ಕೊಳ್ಳೋಳಾಗಿರ್ಬೇಕು. ನನ್ನ ಮಗನಿಗೆ ಯಾವುದೇ ತೊಂದರೆ ಇಲ್ಲದೆ ಅವನ ಒಳ್ಳೆ ಪ್ರೀತಿಯಲ್ಲಿ ನೋಡ್ಕೊಳ್ಳುವಂತ ಒಬ್ಬ